ಮನೆ ಜಾಗ ಬಿಡಿಸಿದನೋ ನ್ಯಾಯದ ಕಿಗಿ ಕಾಗದ ಕೊಡಿಸಿದನೋ ಮಾಯಾ ಖಾಯ ಛಾಯ ನಂದನ್ನು ಕಿಸಬಾಯಿಗೆ ಜಂತ್ರ ಲಗ ಹೊಡೆಸಿದನೋ ಮಲಿಗೆ ಊರು ಬಿಡಿಸಿ ಓಡಿಸಿದನ ಬಗಲಾಗ ಅಡಗಿದ ಸುಗುಲಿ ಮುಗುಳಿಗೆ ಹೊದ್ದು ಉಪವಾಸ ಕೆಡವಿದನ ನಿರ್ವಿಕಾರ ಶುದ್ಧನಾದ ನುಡಿಸಿದನು ದಾರಿಯೋಳು ಹಂಗೆ ಮಾಡಿ ವರಕವಿ ಗೈ ಬಿಷಾಗ ಪಶ್ಚಿಮಕ ತಡಸಿದನು ವಿಷಾಗ ಪಶ್ಚಿಮಕ ತರಿಸಿ ಹಾಡುದು ಎಲ್ಲ ಸರಿಯಾಗಿ ನಡೀತು ಸಮಯ 4 ಆಯಿತು ಇವು 3 ಮಂದಿ ಒದರ್ಯಾಡುವುದು ನಡೀತು ಸಭಾದಾಗ ಇವರದು ಏನು ಪುರಾಣ ನಡೀತು ತಮ್ಮ ಶೀಘ್ರ ತಳ್ಳ್ಯಾಗ ಇವರಿಗೆ ಏನು ತಗೊಂಡು ಬಡಿಬೇಕೆಂಬುದು ತಿಳಿವಲ್ದು ನನಗ ಕೃಷ್ಣ ಸೀರಿ ಹುಟ್ಟಾನ ಭೀಮ ಸೀರಿ ಹುಟ್ಟಾನಂತ ಹೊತ್ತು ಹೊಂಡ ಸೀರಿ ಹುಟ್ಟಿದು ಭಗಶಾಲಿದರಾಗ ಗಂಡಿಗೆ ಮೆಟ್ಟಿಗೆ ಹಚ್ಚಾಳಂತ ಅನಲಾಯಿ ದೇವಿ ಎಂದು ಇನ್ನ ಮೆಟ್ಟಿಗೆ ಹಸಲಾರದವ್ರದು ಹೇಳ್ತೀನಿ ಬರಕೋ ಪಾಟ್ಯಾಗ ಐರಾವಣನ ಹೆಂಡತಿ ಚಂದ್ರ ಸೈನಿ ಇದ್ಳು ಜಗದಾಗ ಈಕಿ ನಂತ ಜಾರ ಸೂಳಿ ಇದ್ದಿದ್ದಿಲ್ಲ ಜಗದಾಗ ಅದಕ್ಕೆ ಎಲ್ಲಾರ್ಗಿ ಗಂಡದೇರಿಗೆ ಮೆಟ್ಟಿಗೆ ಹಚ್ಚಾಳತಕಿ ಹೌದಲ್ರಿ ಹೇಳ್ತಾಳೆ ಆ ಐರಾವಣನ ಹೆಂಡತಿ ಚಂದ್ರ ಸೈನಿ ಇತ್ತಿದ್ಳು ಈ ಚಂದ್ರ ಸೈನಿ ರಾಮನ ಮ್ಯಾಗ ಮನಸ್ಸು ಮಾಡಿದ್ಳು ಹೌದು ಆ ರಾಮನ ಮ್ಯಾಗ ಮನಸ್ಸು ಮಾಡಿ ಏನ್ ಮಾಡಿದ್ಳು ಏನ್ ಮಾಡ್ತಾಳ್ರಿ ಹನುಮಂತಗ ಕಾಲು ಬಿದ್ದು ಏನಂತಾಳ ನಿಮ್ಮ ರಾಮನನ್ನ ಹಾಸಿಗೆಗೆ ಬರ್ಬೇಕಂತೇಳಿ ಈಕಿ ಕೇಳು ಹೌದು ಹೌದು ರಾಮ ಹಾಸಿಗೆಗೆ ಬರಬೇಕಂತಂದ ಕೂಡಲೇ ಹನುಮಂತ ಏನಂದ ವಚನ ಕೊಟ್ಟು ಬಂದ ಎಲ್ಲ ದೈತ್ಯರಿಗೆ ಅದು ಹೊಡೆದ ಕೂಡಲೇ ಈ ಚಂದ್ರಸೇನಿ ಏನು ಮಾಡ್ತಾಳ್ರಿ ರಾಮನ ಜೊತೆಯಲ್ಲಿ ಸಂಭೋಗ ಮಾಡಾಕ ಐರಾವಣನ ಕೊಲ್ಸಾಳ ಹೌದು ಮತ್ತೆ ಇಂಥ ಹೆಂಡ್ತಿದ್ರು ಉದ್ದಾರ ಆಕಳ ಜಗತ್ನಾಗ ಉದ್ದಾರ ಆಗಲ್ಲಲ್ರಿ ಇವ್ರಿಗೆ ಗಪ್ ಕುಂದ್ರ ಹೇಳ್ರಿ ಮುಂದವ್ರು ಇಲ್ಲಿಗಂದ್ರೆ ಮುಗಿಸ್ತೀನಿ ಅದಕ್ಕೆ ಹೆಂಗೈತೆ ಅಂದ್ರ ಆ ಚಂದ್ರಸೇನಿ ಗಂಡಗೆ ಕೊಲಿಸಿ ರಾಮನ ಜೊತೆಯಲ್ಲಿ ಸಂಭೋಗ ಮಾಡ್ಬೇಕಂತ ಬಂದಿದ್ರು ಆಗಿನ ಕಾಲದಲ್ಲಿ ಕಟಗಿ ಮಂಚಿದ್ವು ಹೌದು ಹೌದು 3 ಬೃಂಗಿ ಹುಳಗಳದಾಗ 1 ಹುಳ ಹೊಡೆದಿದ್ದ 2 ಹೊಡೆದಿದ್ದ 1 ಬಿಟ್ಟಿದ್ದ 1 ಕಟಗಿ ಮಂಚ ಒಳಗಿದೊಳಗೆ ತೂತ್ ಹಾಕ್ತ ಹೌದು ಈಕಿ ಇದ್ಯಾಸಿರಿ ಏನು ಮಾಡಾಕತ್ತಿದ್ಳು ಇನ್ನು ಬರ್ತಾನ ರಾಮಂತ ದಾರಿ ನೋಡ್ಕೋತ ಕೂತಿದ್ಳು ಈಕಿ ಹೌದಲ್ರಿ ರಾಮ ಬಂದ ನನ್ನ ಜೊತೆಯಲ್ಲಿ ಸಂಭೋಗ ಮಾಡ್ತಾನಂತ ಕೂತಿದ್ಳು ಈಕಿ ದಾರಿ ನೋಡ್ಕೋತ ಕುಂದ್ರದೊಳಗೆ ಅದು ಕಟಗಿ ಮಂಚ ಒಳಗಿದೊಳಗೆ ತೂತ್ ಹಾಕಿದ್ದು ನಿನ್ನ ಮನೆ ಒಳಗೆ ಅಪಶಕುನಾದ್ರೆ ನನ್ನ ರಾಮ ನಿನಗೆ ಮುಟ್ಟಂಗಿನ್ ನೋಡಂತ ಇವ ವಚನ ಕೊಟ್ಟಿದ್ದ ಹೌದು
ಆ ರಾಮ ಹೋಗಿ ಬಲಗಾಲಿಟ್ಟ ಎಲ್ಲಿ ಆ ಚಂದ್ರಸೈನಿ ಮಂಚದ ಮ್ಯಾಗ. ಹೌದಲ್ರಿ. ಆ ಚಂದ್ರಸೈನಿ ಮಂಚನೇ ಮುರಿದೋಯ್ತು, ಮತ್ತೇನೈತಿ. ಆವಾಗ ಈಕಿ ಏನು ಮಾಡ್ತಾಳ, ನಾನು ನಿನ್ನ ಸಲುವಾಗಿ ನನ್ನ ಗಂಡನ ಕೊಲೆ ಮಾಡಿಸೀನಿ, ನನ್ನ ಗತಿ ಹ್ಯಾಂಗತ್ತು ಹೊಯ್ಕೊಂಡು ಬರ್ಕೊಂಡು ಅಳ್ಳಕತ್ತಳಿಕಿ ಚಂದ್ರಸೇನಿ. ಹೌದು. ಅಳ್ಳಕತ್ತ ಕೂಡಲೇ ಅವಾಗ ಶ್ರೀರಾಮ ಏನಂತಾರ್ರಿ, ನಾನು ಏಕಪತ್ನಿ ರಾಮದಿನಿ. ಹೌದು. ನಾನು ಈ ಜನ್ಮದಲ್ಲಿ ತ್ರಥೈವದಲ್ಲಿ ಸೀತಾನ್ವರ್ತ ಅನ್ಯ ಸ್ತ್ರೀಯರಿಗೆ ಮುಟ್ಟಂಗಿಲ್ಲ. ಏಕಪತ್ನಿ ರಾಮ, ನನ್ನ ಮೇಲೆ ಆಸೆ ಇದ್ರು ದ್ವಾಪಾರದಾಗ ಬಾನಿ ಅಂದವ. ಹೌದು ಹೌದು. ದ್ವಾಪಾರದಾಗ ಸತ್ರಾಜಿತ್ ರಾಜನ ಮನೆಯೊಳಗೆ ಸತ್ಯಭಾಮಿಯಾಗಿ ಹುಟ್ಟಿ ಬಂದಳಿಕೆ ಯಾರು? ಚಂದ್ರಸೇನಿ. ಹೌದಲ್ರಿ. ಮತ್ತು ಗಂಡನ ಕೊಂದು ಬೇರೆ ಜೋತನ ಜೊತೆಯಲ್ಲಿ ಸಂಭೋಗ ಮಾಡ್ಲಾಕ ನೀ ಹುಟ್ಟಿ ಬಂದಿ ಅಂದ್ರೆ ನೀ ಹೆಚ್ಚಿನ ಜಗತ್ನ್ಯಾಗ ಅಲಕ್ ಬರ್ಲಲ್ರಿ. ಅಲಕ್ ಬರ್ಲ. ಮತ್ತು ಗಂಡನ ಕೊಂದಿ ಇಲ್ಲ ನೀ. ಹೌದು ಹೌದು. ನೀ ಏನು ಹೇಳ್ತಿ, ಗಂಡನ ರಕ್ಷಣೆ ಮಾಡೀನಿ ಅಂತೇಳಿ ಗಂಡನ ಕೊಂದು ಮತ್ತೆ ಹುಟ್ಟಿ ಬಂದೀನಿ. ಹುಟ್ಟಿ ಬಂದು ಮುಂದೆ ಸತ್ಯಭಾಮಿ ರುಕ್ಮಿಣಿಗೆ ಎದಕ್ಕೆ ಜಗಳ ಬತ್ತಪ್ಪ ಅಂದ್ರೆ ಪಾರಿಜಾತ ಪುಷ್ಪ ಸಲುವಾಗಿ ಅವ ನಾರದ ಜಗಳ ಹಚ್ಚಿದ್ದ. ಹೌದು. ನಾರದ ಸೀರೆ ಉಣಿಸಿ ಶ್ರೀಕೃಷ್ಣ ಕುಡಿಸಿದ್ದ. ಅವಾಗ ನಾರದೇನದ, ನಿನಗೆ ಸೀರೆ ಉಡಿಸಲಾರದೆ ನಾ ಬಿಡುದಿಲ್ಲ ಅಂತ ಪಣ ತೊಟ್ಟಿದ್ದ. ಹೌದಲ್ರಿ. ಅದಕ್ಕೆ ನಾರದ ಮಹರ್ಷಿ ಶಾಪಕ್ಕಾಗಿ ಶ್ರೀಕೃಷ್ಣ ಕೊರವಂಜಾಗಿ ಕೂಸು ಬಗಲಾಗ ತೊಗೊಂಡು ಸತ್ಯಭಾಮಿ ಮನೆಗೆ ಬಂದಾನ. ಹೌದು ಹೌದು. ಏನು ಸೀರೆ ಉಟ್ರೇನು ಸಾಮಾನು ಬದಲಿ ಆಗ್ಯಾವ ಏನು ನಮ್ಮ? ಏನಾಗಿಲ್ಲಲ್ರಿ. ಆಗಿಲ್ಲ ಆಗಿಲ್ಲ. ಏನು ಬದಲಿ ಆಗ್ಯಾವ ಏನು ನಮ್ಮ? ಅದು ಒಂದು ನಾಟಕ ಇತ್ತು. ಹೌದು. ಆ ನಾಟಕ ಮಾಡ್ಬೇಕಂತ ಹೇಳಿ ಅವ ವೇಷವನ್ನು ಬದಲಿ ಮಾಡಿಕೊಂಡು ಇದು ಒಂದು ಪಡಗಿ ಸುತ್ಕೊಂಡು ಬಂದಾನ. ಹೌದು. ಮತ್ತು ಭೀಮ ಸೀರೆ ಉಡ್ಬೇಕಂದ್ರೆ ಎದಕ್ಕೆ ಕೊಟ್ಟಾನ? ಕೀಚು ಕೆಡಿಸ್ಲಾಕತ್ತಿದ್ದ ದ್ರೌಪದಿ. ಹೌದು ಹೌದು. ಆ ಕೀಚಗ ದ್ರೌಪದಿಗೆ ಕಾಡಕತ್ತ ಕೂಡಲೇ ಅವ ಭೀಮ ಸೀರೆ ಉಟ್ಟು ಕೀಚಗ ಕೊಂದಾನ. ಹೌದು ಹೌದು. ಮತ್ತು ನಿನ್ನ ಗಿಂಡಿ ಕಡಲ್ ಅನಿಸ್ತದತ್ತ ನೀ ಹೋಯ್ಕೊಂಡಾಗ ಕೊಂದಾನವ, ನಮ್ಮ ಸಲಿಂದ ಕೊಂದಾನ. ಏನು ಹೌದಲ್ರಿ. ಇದೇನು ಉಪಕಾರ ನಮಗೆ ಹೇಳತ್ತೀನಿ. ಯಾಕೆ ತಿಳ್ಕೊ, ನಿನ್ನ ಸಲಿಂದ ಎಲ್ಲ ಅದು ಹುಟ್ಟು ಮಾಡಿದ್ದ. ನೀ ಅಂತ ಯಜನಕ್ಕಿದ್ದಕ್ಕಿ ನೀನೇ ರಕ್ಷಣೆ ಮಾಡ್ಕೋಬೇಕಾಗಿತ್ತು. ನಿನ್ನಿಂದ ರಕ್ಷಣೆ ಆಗಂಗಿಲ್ಲ ಗೊತ್ತಾಯ್ತು. ಕಾಲು ಬಿದ್ದ ಕೂಡಲೇ ಭೀಮ ಸೀರೆ ಉಟ್ಟು ಹೊಡೆದನ ಕೀಚಕ. ಹೌದಲ್ರಿ. ಅದಕ್ಕೆ ಇವೆಲ್ಲನೂ ಬರಬೇಕಾಗಿದ್ರೆ ನಾರದ ಮಹರ್ಷಿ ಶಾಪ ಶ್ರೀಕೃಷ್ಣಗಾಗಿತ್ತು. ಹೌದು. ನಿನ್ನ ಸಲಂದೇನು ಸೀರೆ ಉಟ್ಕೊಂಡು ಯಾರು ಬಂದಿಲ್ಲ, ನಿನಗೇನಂತ ಸೀರೆ ಉಡೋದು ಅವಶ್ಯಕತೆ ಬೆಳಂಗಿಲ್ಲ. ಹೌದು ಹೌದು. ಅದಕ್ಕೆ ಇಲ್ಲಿ ತನಕ ಯಾಕಪ್ಪ ಅಂದ್ರೆ ವಾದ ಪ್ರತಿವಾದ ಇಲ್ಲಿ ತನಕ ನಡೆದು ಬಂದಾವ. ಅದಕ್ಕೆ ಅವರು ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಗಂಡನ ಪ್ರಾಣ ಹಿಂಗೆ ಪಡೆದುಕೊಂಡು ಬಂದು ಹಿಂಗೆ ಉದ್ಧಾರ ಆಗ್ಯಾಳ. ಮತ್ತು ಚಂದ್ರಗುಪ್ತ ಯಾರಸ ಮಗಳ ಮ್ಯಾಗ ಮನಸ್ಸು ಮಾಡಿದತ್ತ. ಹೌದಲ್ರಿ. ಅದೊಂದು ತೆಗೆದಾರ. ಗುರು ಬೃಹಸ್ಪತಿಗಳ ಬಲ್ಲಿ ಕುವರಚಂದ್ರ ಸಾಲಿ ಕಲಿತಿದ್ದ. ಕುವರಚಂದ್ರ ಗುರು ಬೃಹಸ್ಪತಿಗಳಲ್ಲಿ ಸಾಲಿ ಕಲಿಯುವಂಥ ಸಮಯದೊಳಗೆ ವಿದ್ಯಾಭ್ಯಾಸ ಕಲಿತು ಎಲ್ಲ ಕಲ್ತಿನವ ಆಶೀರ್ವಾದ ಮಾಡಂತ ಆ ಬೃಹಸ್ಪತಿ ಗುರುವಿಗಂದ, ಗುರು ದಕ್ಷಿಣೆ ಬೇಡ್ರಿ ಏನು ಬೇಕಂದವ. ಹೌದು. ಆವಾಗ ಏನು ಬೇಡ್ತಿ ಬೇಡ ಅಂದ ಕೂಡಲೇ ನನಗೇನು ಬೇಡಪ್ಪ, ಒಳಗೆ ಗುರುತಾಯಿ ಕೇಳ್ತಾಳ, ಕೇಳಿದ್ದು ಕೊಟ್ಟು ಹೋಗಂದವ. ಹೌದಲ್ರಿ. ಈಕಿ ಗುರುತಾಯಿ ಒಳಗಿದ್ ನೋಡಿ, ಈಕಿ ವಿದ್ಯಾಶ್ರೀ ಗುರುತಾಯಿ. ಹೌದು ಹೌದು. ಇದು ವಿದ್ಯಾಶ್ರೀ ಗುರುತಾಯಿ ಇದ್ದು ಒಳಗೆ ಬಂದ. ಮತ್ತು ಗುರುಗಳು ನಿನಗೆ ಕೊಡಂದಾರ, ಏನು ಬೇಕವ ಬೇಡ ನೀ ಅಂದವ. ಅವಾಗ ಏನಾಗ್ತದ್ರಿ? ಈಕಿ ತಾಯಿ ಹೆಚ್ಚು ಮಾಡಿಲ್ಲ, ತಾಯಿ ಹೇಳಕತ್ತೀನಿ. ಹೌದು ಹೌದು. ಆ ತಾಯಿ ಏನು ಬೇಡ್ತಿ ಬೇಡವ ಅಂದ ಕೂಡಲೇ ಈಕಿ ಏನು ಅನ್ಬೇಕಂದಿನಿ, ಏನಂತಾಳ್ರಿ? ನನಗೆ ಬೇಡಿದ್ದು ಕೊಡ್ತೀನಿ ಅಂತ ನೀವು ವಚನ ಕೊಡುವ ಅಂದ್ರೆ ಬೇಡ್ತೀನಿ ಅಂದಳಿಕಿ. ಹೌದು. ಏನು ಬೇಡ್ತಿ ಬೇಡವ ಕೊಡ್ತೀನಿ ಅಂತಂದವ ಚಂದ್ರ. ಒಂದು ಸಾರಿ ನಾನು ಸಂಗಾಟ ಮಕ್ಕೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ರು. ಮತ್ತೆ ತಗೋ ಹೋಯ್ಕೋರಿ. ಈಕಿ ತಾಯಿ ಆಯ್ಕಿ ಏನಾಗಲ್ಲ ಮಾಸ್ತರ. ಆಗಲ್ಲ ಆಗಲ್ರಿ. ಇಂಥವು ನಿನ್ನ ಬೆಲ್ಯಾಕ ಹುಡುಕ ಸಾವಿರದವ ನನ್ನ ಬೆಲ್ಯಾಕ ತೆಗಿವು. ಹೌದು. ಯಾಕಂತ ತಿಳ್ಕೊ, ಅವು ಇಲ್ಲ ಈಗ ನೀ ತಾಯಿ ಹೆಚ್ಚಂದಿದ್ದಿ, ಇಲ್ಲಿ ಕಡಿಮೆ ಆಯ್ತಿಲ್ಲ. ಹೌದಲ್ರಿ. ಏನು ಬೇಡ್ತಿ ಬೇಡ ಅಂದ್ರೆ ಒಂದು ಸಾರಿ ನಾನು ಸತಿಯಲ್ಲಿ ಸಂಭೋಗ ಮಾಡಿ ಹೋಗ್ಬಿಡು ಅಂತ ಹೇಳ್ಬಿಟ್ರು ಬೃಹಸ್ಪತಿ ಹೆಂಡ್ತಿ ತಾರ. ಆವಾಗ ಚಂದ್ರ ನಾಚಿ ತಲೆ ತೆಳಗ ಮಾಡಿ ನಿಂತಾನ. ಹೌದು. ಇವು ಇಂಥ ಉದ್ಧಾರ ಮಾಡ್ತಾವ ಜಗತ್ನಾಗ ಯಾರಿಗಾರೆ? ಮಾಡಲ್ಲ ಮಾಸ್ತರ್. ಇವು ಉದ್ಧಾರ ಮಾಡುವಲ್ಲ, ಇದ್ದವ್ರಿಗೆ ಬಿದ್ದವ್ರಿಗೆ ಎಬ್ಬಿಸ್ಕೊಂಡು ಹೋಗು. ಹೌದು ಹೌದು. ಅದಕ್ಕೆ ಇದು ಹೇಗಿರ್ತೈತಿ ಅಂದ್ರೆ ಗಂಡ ಬೆಳೆಸ್ಬೇಕಂದ್ರೆ ಹಿಂಗೈತಿ. ಆ ಅಜ ಕೊಡುವಂಥ ಸಮಯದೊಳಗೆ ಭೂಮಿ ಮ್ಯಾಗ ನಿತ್ಯ ಕೊಟ್ಟರತ್ತ. ಹೌದು. ಅದೊಂದು ಹೇಳ್ತಾರೆ. ಈ ಭೂಮಿಗೆ ಬಾಗಬೇಕತ್ತೇನಿಲ್ಲ ಅದ್ರೊಳಗೆ. ಹೌದು. ಮ್ಯಾಗ ಇಮಾನ್ ಹೋಗ್ತಿತ್ತಂದ್ರೆ ಮ್ಯಾಗೆ ನಮಾಜ್ ಮಾಡ್ಬೋದು. ಅವ್ರು ಬೇಕಾದ್ರೆ ಕೇಳಿ ದೊಡ್ಡ ದೊಡ್ಡ ಮೌಲಾನಗಳದಾರ. ಹೌದಲ್ರಿ. ಈ ಭೂಮಿಗೆ ನಮಸ್ಕಾರ ಮಾಡಂಗಿಲ್ಲ ಅವರು. ಇದು ನೇಮಾದಿಗಳು ಹೆಂಗದಾವ ಅಂದ್ರೆ ಬಾಗಬೇಕಂತ ದೇಹ ದಂಡನೆಗೋಸ್ಕರವಾಗಿ ನಮಸ್ಕಾರ ಮಾಡ್ಯಾರ ಅವರು. ಇದಕ್ಕೆ ಏನು ನಮಸ್ಕಾರ ಮಾಡ್ಬೇಕಂತ ಈ ಕುರಾನ್ದೊಳಗೆ ಏನು ಬರ್ದಿಲ್ಲದ. ಹೌದು. ಹೆಂಗೆ ಬರ್ದಿಲ್ಲ ತಿಳ್ಕೊ. ಒಟ್ಟು ಅವರು ಕುರ್ಚಿ ಮ್ಯಾಗ ಕೂತವ್ರು ಕೈಯ ಕಾಲ ಮಣಿಲಿಕ್ಕಂದ್ರೆ ಕುರ್ಚಿ ಮ್ಯಾಗ ಕೂತಾದ್ರೂ ನಮಾಜ್ ಮಾಡ್ತಾರೆ. ಹೌದು ಹೌದು. ಈ ಸದ್ಯದಲ್ಲೇ ಇದು ಇಲ್ಲಿದ್ರೆ ದೊಡ್ಡ ದೊಡ್ಡ ಮೌಲಾನಗಳನ್ನು ಕೇಳಿ ನೀ ಬೇಕಾದ್ರೆ. ನಾ ಹೇಳು ಸುಳ್ಳು ಅಂದ್ರೆ ಹಾಡ್ಕಿ ರೊಕ್ಕ ಒಟ್ಟು ಈಕಿಗೆ ಕೊಡ್ತೀನಿ ನಾ. ಯಾಕಂದ್ರೆ ಕುರ್ಚಿ ಮ್ಯಾಗ ಕೈ ಕಾಲ ಮಣಿಲಿಕ್ಕಂದ್ರೆ ಅವ ಕುರ್ಚಿ ಮೇಲೆ ಕೂತಾದ್ರೂ ನಮಾಜ್ ಮಾಡ್ಬೋದು. ಹಾಗೆ ಬೇಕು, ಈಗಿನ ಹಣಿ ಹಚ್ಚಬೇಕತ್ತ ಇಲ್ಲಿಕ್ಕಿ. ಹಂಗೆ ರೂಲ್ಸ್ ಅದ. ಭಗವಂತನ ಧ್ಯಾನ ಆಯ್ತದ.
ಅದಕ್ಕೆ ಅಂತರ್ಲಿ ನಿಂತು ಒದ್ರಿ ನೀವು 3 ಫೂಟ್ ಹತ್ತು ನಿಂತಾಳಿದ ಮೊದಲ ಇದೇ ಭೂಮಿ ಮ್ಯಾಗ ನಿಂತದ ನನ್ನ ಮ್ಯಾಗೆ ಹೌದು ನಾಯಕ ಅಂತರ್ಲಿ ನಿಂತ ನನ್ನ ಮ್ಯಾಗೆ ಇದು ನಿಂತದ ಹೌದಲ್ರಿ ಮಹಾಪ್ರಣಾಮ ವಾಯು ನೀರಿನ ಮ್ಯಾಗ ಇದು ಭೂಮಿ ನಿಂತತಿ ನೀರಿನ ಮ್ಯಾಗ ನಿಂತೈತೆ ಅಂದ್ರೆ ಇದು ನನ್ನ ಮ್ಯಾಗ ನಿಂತಂಗಾಯ್ತು ಹೌದು ಹೌದು ನೀ ಯಾವಲ್ಲ ಇದೈತೆ ನಿನ್ನ ಕೇಳಿ ನಾ ಇದು ಬ್ರಹ್ಮಾಂಡ ಅಂದಾರ ಇದಕ್ಕೇನು ಶಾರದಾ ಅಣ್ಣದಾರ ಹೆಣ್ಮಗಳದೇನು ಇದು ಏನಿಲ್ಲಲ್ರಿ ಏನು ಇವ್ರು ಗಗರ್ಯಾಗ ಹುಟ್ಟ್ಯದ ಏನಿದೆ ಏನು ಹುಟ್ಟು ಪೂರ ಏನು ಹುಟ್ಟಿಲ್ಲ ಮಸ್ತ್ ಏನು ಹುಟ್ಟಿಲ್ಲ ಹುಟ್ಟಬೇಕಂದ್ರೆ ದವಾಖಾನೆಗೆ ಹೋಗಿ ಹುಟ್ಲಾಕತ್ತಾವ ಹೌದು ಇಲ್ಲೇನು ಹುಡ್ತಾವ ಅವು ಅದಕ್ಕೆ ಅದು ಹುಟ್ಲಕ್ಕೆ ಬರಂಗಿಲ್ಲ ಏಕಲ್ಲಲ್ಲಿಂದ ಲೋಕ ಆಗೈತೆ ಅಲ್ಲ ಇಲ್ಲ ತೊದರಾರ್ಥ ಅಲ್ಲ ಇಲ್ಲ ತೊದರಿಲ್ಲ ಅವರು ಭಗವಂತ ಅದಾನಂತೆ ಒದರ್ಯಾರ ಹೌದು ನಿರಾಕಾರದಾಗ ಆಕಾರದಾಗ ನಿಂತು ನಿರಾಕಾರದಿರ್ತಕ್ಕಂಥ ಭಗವಂತಗೆ ಒದರಿ ಇವರು ಶಿವಧ್ಯಾನವನ್ನು ಮಾಡ್ಯಾರ ಎಲ್ಲರೂ ಓಂ ನಮ ಶಿವ ಎಂದಾರ ಹೆಂಡ್ತಿ ನಮ ಶಿವ ಎಂದಿಲ್ಲ ಅಂದ ಕೂಡಲೇ ಈ ಧರ್ಮರಾಜ ತಂದಾಳ ಹೌದು ಅದೊಂದು ತಂದ್ರೆ ಒಳಗೆ ಆ ಧರ್ಮರಾಜ ಹೆಂಡ್ತಿಗೆ ಸ್ವತಃ ಈಗೀಗೂ ಸೋಲ್ಬೇಕು ಈಗ ನಾಳೆ ವೈದ್ಯಕೇಶನ್ ಹೌದು ಧರ್ಮರಾಜ ಏನು ಪರಮಾತ್ಮ ನಾವ ಏನಿಲ್ಲಲ್ರಿ ಏಸು ಮಂದಿ ಗಂಡನ ಸೇವೆಯನ್ನು ಮಾಡಿಲ್ಲ ಏಸು ಮಂದಿಗೆ ಮಾಸತಿ ಅನುಸೂಯ 3 ಹೊತ್ತು ಗಂಡನ ಸೇವೆ ಮಾಡ್ಯಾಳ ಅತ್ರಿ ಮಾರುಷಿ ಬ್ರಹ್ಮ ವಿಷ್ಣು ಮಹೇಶ್ವರಗೂ ಕೂಸುಗಳು ಮಾಡುವಂಥ ಶಕ್ತಿ ಕೊಟ್ಟಿದ್ದ ಹೌದು ಮತ್ತು ಗಂಡನ ಸೇವೆ ಮಾಡ್ಯಾರ ಇವರು ಹೌದಲ್ರಿ ಮಾಡ್ಯಾರ ಈಗ ಬರೀ ಒಬ್ಬರಿಗೆ ಹೇಳಿದ್ದಕ್ಕೆ ಹೇಳಕತ್ತಾಳ ಇಂಥವು 1000 ಮಂದಿ ಮಾಡ್ಯಾರ ನಮ್ಮ ಸೇವೆ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ಇದು ಮುಗಿದ ನಂತರ ಆಕೆ ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಗೊಂಡು ಬಂದಳತ್ತ ಹೌದು ಆಕೆ ಸತ್ತ ಗಂಡನ ಪ್ರಾಣ ಪಡಿಬೇಕಾಗಿದ್ರೆ ಗಂಡು ಬೇಕಂತ ಹೋದಳ ಏನು ಬೇಡ ಹೋದಳ ಗಂಡ ಬೇಕಂತ ಹೋಗಿರ್ಬೇಕಲ್ರಿ ಮತ್ತೆ ಬೇಕಾದ್ರೆ ನಾವು ಹೆಚ್ಚಿನವ್ರೆ ಅದಕ್ಕೆ ಹೋಗಿ ನೀನು ಹೌದು ಹೌದು ನಿನಗೇನು ಪ್ರಾಣ ಪಡ್ಕೊಂಡು ಬಾ ನಮ್ಗೆ ನಾವು ಜೀವಂತ ಆಗ್ತೇವತ್ತ ಏನು ಹೇಳೇವೇನು ಏನಿಲ್ರಿ ನೀನು ಗಂಡ ಸತ್ತ ಕೂಡಲೇ ಮುತ್ತೈತಾನ ಹೋಗ್ತದ ನೀ ಹೋಗಿದಿ ಹೌದು ಅದು ನಿನ್ನ ಸ್ವಾರ್ಥಕ್ಕಾಗಿ ನೀ ಹೋಗಿದ್ದಿ ನಮ್ಮ ಸ್ವಾರ್ಥಕ್ಕಾಗಿ ನೀ ಬಂದಿಲ್ಲ ನಿನಗೆ ಬೇಕಾಗೈತಿ ನೀ ಹೋಗಿದ್ದಿ ಹೌದು ಅಂದ್ರೆ ಚಾರ್ಜ್ ಹೋಗ್ತೈತಿ ಗಂಡ ಸತ್ತಂದ್ರೆ ನನ್ನ ಮುತ್ತೈತಾನ ಇರಂಗಿಲ್ಲ ಅಂತ ತಿಳಿದುಕೊಂಡು ಆಕಿ ಯಮನು ಕೂಡ ಹೋರಾಡಿ ಬಂದಿಲ್ಲ ಯಮರಾಜನ ಬಲ್ಯಾಕ ಕೈಕಾಲು ಹಿಡ್ಕೊಂಡು ತಂದಾಳ ಜೀವ ಹೌದಲ್ರಿ ಅದು ಜೀವ ಬಿಡಬೇಕಾಗಿದ್ರೆ ಕಾರಣ ಬೇರೆ ಇದ್ದದ ಅದೇ ಹೆಂಗ್ರಿ ವೈರಿ ರಾಜಕೀಯ ಕಸ್ಕೊಂಡಿದ್ದ ರಾಜಕೀಯ ಕೊಡು ಅಂದ ಕೂಡಲೇ ರಾಜಕೀಯ ಕೊಟ್ಟಿನ ಹೋಗಂದ ಹೌದು ಹೌದು ಮುಂದೆ ಏನು ಬೇಡ್ತಿ ಬೇಡವ ಅಂದ ಕೂಡಲೇ 101 ಮಕ್ಕಳು ಕೊಡುವತ್ತು ಬೇಡಲಕ್ಕೆ ಯಾರು ಸತ್ಯವಾನ ಹೆಂಡತಿ ಸತಿ ಸಾವಿತ್ರಿ ಹೌದು 101 ಮಕ್ಕಳು ಕೊಟ್ಟಿನ ಹೋಗಂದ ಅಮ್ಮ 101 ಮಕ್ಕಳು ಕೊಟ್ಟಿನ ಹೋಗಂದ ಕೂಡಲೇ ಇಲ್ಲಿ ಮಾತು ಪೇಚಿಗೆ ಬಿತ್ತು ಹೌದು ಆವಾಗ ಒಯ್ದು ಕೈಲಾಸದಲ್ಲಿ ನ್ಯಾಯ ಇಟ್ಲು ನೋಡ್ರಿ ನನ್ನ ಗಂಡನ ಪ್ರಾಣ ತಗೊಂಡು ಬಂದಾನ ಈಗ 101 ಮಕ್ಕಳು ಹಡಿಯತ್ತ ನನಗೆ ಆಶೀರ್ವಾದ ಮಾಡ್ಯಾನ ಹೌದು ಮತ್ತು ನನ್ನ ಗಂಡ ಇಲ್ಲದೆ ನಾ ಹ್ಯಾಂಗೆ ಹಡಿಲಿ ಅಂತ ನ್ಯಾಯ ಇಟ್ಟಾಗ ಜೀವದಾನ ಬಿಟ್ಟಾರ ಅವನಿಗೆ ಯಾರಿಗೆ ಸತ್ಯವಾನಗೆ ಮತ್ತು ಅದು ಸತ್ಯವಾನಿಗೆ ಬಿಟ್ಟಾರ ಅಂದ್ರೆ ನಮ್ಮ ಪರಮಾತ್ಮನಿಂದ ಪಡೆದುಕೊಂಡು ಬಂದಾರ ಅವರು ಹೌದಲ್ರಿ ಅದಕ್ಕೆ ಓರೆ ಎಲ್ಲಿ ತನಕ ಹೋದ್ರು ಅದು ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ ಪ್ರಾಣ ಪಡೆದುಕೊಂಡು ಬಂದಾಳ ಅಂತ ಹಿಂಗೆ ಸತಿ ಸಾರ್ತದೆ ಹೌದು ಅದಕ್ಕೆ ಮುಂದೆ ಯಾಕಂದ್ರೆ ಈಗ ಹೊತ್ತು ಹೊಂಡ್ಲಾಗ ಬಂದೈತಿ ಯಾವುದೇ ಒಂದು ಭಕ್ತಿ ವಿಷಯನ ಅವರು ಹಾಡಿದ್ದಾರೆ ಸಾವಿತ್ರಿದು ನಾನು ಒಂದು ಭಕ್ತಿ ವಿಷಯ ಹಾಡ್ತೀನಿ ತಾವು ಶಾಂತತೆಯಿಂದ ಕೂತ್ಕೊಳ್ಳಿ ಮಹಾತ್ಮರು ಅನೇಕ ಮಂದಿಯಾದ್ರು ಶರಣರು ಅನುಷಿ ಜಗತ್ತೇದ ಬಳಗ ಮೂರ್ತಿ ಮರಿಯಾದ್ರೂ ಕೀರ್ತಿ ಉಳಿತು ಇಂದಿನವರೀಗ ಮೂರ್ತಿ ಮರಿಯಾದ್ರೂ ಕೀರ್ತಿ ಉಳಿತು ಇಂದಿನವರೀಗ ಮೆಹಬೂಬ ಶರಣರಿಗೆ ಹರಿಕೆಯ ಬೇಡಿದ ಶ್ರೀಮಂತ ಇದ್ದ ಒಬ್ಬ ಸೌಕಾರ ಬೆಳ್ಳಿ ಬಂಗಾರ ಸಾಕಷ್ಟಿತ್ತು ಮನಿ ಒಳಗ ಶರಣರೀಗ ಈ ಸೌಕಾರಾಗ ಮಕ್ಕಳು ಇದ್ದಿದ್ದಿಲ್ಲ ಮನಿಯಾಗ ಮೈಬಸವಾನಿ ಶರಣರ ಪಾದಕ ಬಂದು ಬಿದ್ದಾವಾಗ ಆ ಮೈಬಸವಾನಿ ಆಶೀರ್ವಾದ ಮಾಡ್ತಾನವಾಗ ಯಾಕ ಚಿಂತೆ ಮಾಡ್ತಿದಿ ಸುಮ್ಮನೆ ಯಾಕ ತಿರುಗ್ತಿದಿ ಗಂಡಸ ಮಗ ಹಡಿತಿ ಹೋಗು ಮುಂದಿನ ವರ್ಷೀಗ ಸೌಕಾರ ಅಂತಾನ ಗಂಡಸ ಮಗ ಹುಟ್ಟಿ ಬಂದ್ರೆ
ಕೊಡತೀನಿ ನಿಮಗ ಆಶೀರ್ವಾದ ಪಡೆದು ಬಂದ ನೋಡೋ ಸೌಕಾರ ಮನಿ ಕಡಿಗ ಮುಂದ ಗಂಡಸ ಮಗ ಹುಟ್ಟಿ ಬಂತು ಸೌಕಾರಗ ಗಂಡಸ ಮಗ ಹುಟ್ಟಿ ಬಂತು ಸೌಕಾರ ಮನದಾಗ ತಿಳಿದ ಒಟ್ಟೊಟ್ಟೆ ಬಂಗಾರ ಕೊಡಬಾರದಂದ ಮನದಾಗ ಬಾಳ ದಿವಸ ಗತಿಸಿವೈತು ಹರಿಕಿನೇ ಕೊಡವಲ್ಲ ಬಾವನ ವೇಷ ಧರಿಸಿ ಮೈ ಬುಸಬಾನಿ ಬಂದಾವಾಗ ಸೌಕಾರ ಮಗ ಮಾತರ ಕುತ್ತಿ ಇತ್ತು ಸೌಕಾರ ತೊಡಿ ಮ್ಯಾಗ ಇವ ಭಿಕ್ಷಾಂದೇಯಿ ಅಂತ ನಿತ್ತ ಹೋಗಿ ಬಾಗಲಾಗ ಸೌಕಾರ ಅಂತಾನ ಕೈ ಕಾಲೇ ಇಲ್ಲ ಹೋಗೋ ಬಾವ ನೀನು ಮುಂದಿನ ಮನೆಗ ಸೌಕಾರ ಅಂತಾನ ಏನರ ನೀಡಿದ್ರ ನಡೆಯತ್ತಿತ್ತು ಅಲ್ರಿ ಯಾವ ದೇವರಿಗೆ ಹರಿಕೆ ಹೊತ್ತು ಹಡದಿರಿ ಮಗನೀಗ ಸೌಕಾರ ಅಂತನ ನನ್ನ ಪುಣ್ಯದಿಂದ ಹುಟ್ಟ್ಯದ ಮನಿಯಾಗ ನಾನು ದೊಡ್ಡ ಪುಣ್ಯವಂತ ಅಂದ ನಮ್ಮ ಊರಾಗ ಮೈಬುಸವಾನಿ ಶರಣ ಅಂದ ಸೌಕಾರ ಮಳ್ಳ ಹಿಡದೈತಿ ಸೌಕಾರ ಕೂಸಿಗೆ ಒಯ್ದು ಹಾಕ್ದ ತೊಟಲಾಗ ಕೂಸಿಗೆ ಒಯ್ದು ತೊಟಲಾಗ ಹಾಕದ ಮೈಬುಸವಾನಿ ದಿಟ್ಟಿಸಿ ನೋಡ್ದ ಅದು ಚಟ್ಟನ ಚೀರಿ ಕೂಸ ಸತ್ತ ಬಿಡತ ತೊಟಲಾಗ ಬಂದ ಕೆಲಸ ಮುಗಿತು ಅಂತ ಶರಣ ನಡೆದವಾಗ ಈ ಸೌಕಾರ್ತಿಯ ಬಂದಳು ಹಾಲ ಕುಡಸಕ ಕೂಸಿಗ ಹಾಲ ಕುಡಸಕ ತೊಳೆದರಾಗ ಮಾತು ಫರಕ ಬಿದ್ದಿತ್ತು ಕೂಸ ಶಟದಿತ್ತು ಅಲ್ಲೇ ತೊಟ್ಟಿಲದ ಒಳಗ ಕೂಸ ಶಟದಿದ್ದು ನೋಡಿ ತಾಯಿ ಅಳತಾಳ ಚೀರ್ಯಾಡಿ ಯವ್ವ ಇರುದಂದ ಮಗ ಸತ್ತೈತೆಲ್ಲ ಮನಿಯಾಗ ಅಳುದು ಕರೆಯುವುದು ಮಾಡಿ ಮಣ್ಣ ಮಾಡಿದ್ರು ಸುಡಗಾಡದ ಒಳಗೆ ಇನ್ನ ಸೌಕಾರ್ತಿಗೆ ಚಿಂತಿ ಬಿತ್ತು ಮಾಡುದು ಹ್ಯಾಂಗ ಮಣ್ಣ ಮಾಡಿ ಮನೆಗೆ ಬಂದ್ರು ಮರ ದಿವಸ ಮೈಬುಬ ಶರಣ ಮತ್ತ ತಿರುಗುತ್ತಾ ಬಂದ ಸೌಕಾರನ ಕಡಿಗ ಮತ್ತ ತಿರುಗಾಡ್ಗೋತ ಇವ ಸುಡಗಾಡದಾಗ ಹಾಯ್ದು ಬಂದ ಅದು ಸತ್ತ ಕೂಸ ಜೀವಂತ ಮಾಡಿ ಬಂದ ಅಲ್ಲೀಗ ಮತ್ತ ಭಿಕ್ಷಾ ನೀಡ್ರಿ ಅಂತ ನಿತ್ತ ಸೌಕಾರ ಬಾಗಲಾಗ ಅಲ್ಲೋ ಕೈ ಕಾಲೇ ಇಲ್ಲ ಹೋಗೋ ಮುಂದಿನ ಮನೀಗ ಮೈಬುಸವಾನಿ ಶರಣ ಅಂದ ನಿನ್ನೆ ನಾಳೆ ಬಾಂದಿ ಇವತ್ತು ಬಂದ್ರು ಹಿಂಗೆ ಹೇಳ್ತಿ ಅಂದ ಸೌಕಾರಗ ಮುಂದೆ ಈಗ
ಇರುದು ಒಂದ ಮಗ ಸತ್ತದ ನಮ್ಮ ಮನಿಯಾಗ ನಿನಗ ಎಲ್ಲಿ ಭಿಕ್ಷಾ ನೀಡ್ಲಿ ಅಂದ ಮೈಬುಸ ಬಾನೀಗ ಅಲ್ರಿ ಯಾವ ರೋಗ ಬಂದಿತ್ ಹೇಳ್ರಿ ನಿಮ್ಮ ಮಗನೀಗ ನಿನ್ನೆ ನಾನು ಬಂದಾಗ ತೊಡಿ ಮ್ಯಾಗ ಕೂಸ ಆಡ್ತಿತ್ತು ಯಾವ ರೋಗ ಬಂದಿತ್ತು ಅಂದವಾಗ ಸೌಕಾರ ಹೇಳ್ತಾನ ಏನು ಮಳ್ಳ ಅದಿದು ನೀನ ಹೌದು ನಾನು ಬರಾಗ ಒಂದು ಕೂಸ ಅಳ್ಳಾಕತ್ತಿತ್ತು ಗೋರ್ಯಾಗ ಸ್ವಲ್ಪ ಸಂಶಯ ಬಂದಿದೆ ಜೀವಂತ ಮುಚಿದನ ನೋಡ್ಕೋ ಅದರಾಗ ಈ ಸೌಕಾರಗ ಸಿಟ್ಟ ಬಂತು ಮಾಡೋದು ಹ್ಯಾಂಗ ಬಾವಾಗ ಗಿಡದ ಬಡ್ಡಿಗೆ ಕಟ್ರಿ ಹೋಗಿ ನೋಡುನು ಸುಡುಗಾಡದಲ್ಲಿ ಮಂದಿಗೆ ಕರ್ಕೊಂಡು ಸೌಕಾರ ಬಂದವಾಗ ಊರ ಜನರಿಗೆ ಕರೆದುಕೊಂಡು ಸೌಕಾರ ಅಲ್ಲಿಗೆ ಬಂದು ಗೋರಿ ಅಡ್ಡಿ ತಮ್ಮ ಇವರು ನೋಡ್ತಾರವಾಗ ಅಲ್ಲಿ ಕೆದರಿ ನೋಡಿದ್ರ ಒಳಗ ಆಗಿತ್ತು ಹಂಗ ಅದು ಕೂಸ ಮನಗಿತ್ತು ಹೂವಿನ ಹಾಸಿಗೆಯ ಒಳಗ ಸೌಕಾರತಿ ಓಡಿ ಬಂದು ಸತ್ ಕೂಸ ಬದುಕ್ಯದಂದ್ರ ನನ್ನ ದೈವ ಚಲೋ ಅಂತ ತೋಳು ಹೊಡೆದಾಗ ಒಡೆದಾಗ ತಗೊಂಡ್ಲು ಸೌಕಾರ ಗಾಬರಿಗೆ ಬಿದ್ದ ಯವ್ವ ಮಗನ ತೂಕ ಬಂಗಾರ ಕೊಡಬೇಕು ಮೈಬೂಬ ಶರಣರಿಗ ಈ ಸೌಕಾರತಿ ಅಂದಾಗ ಯದಿ ಜಲ್ಲಂತಿವನೀಗ ಈಗ ಸತ್ತಿದ ಹ್ಯಾಂಗು ಬದುಕದ ಬಿಡುವ ಕೊಡೋದು ಯಾತಕ ಸೌಕಾರತಿ ಅಂತಾಳ ಅವನ ಬಂಗಾರ ಕೊಡಲಿಕ್ಕಂದ್ರ ನಾ ಮಾತ್ರ ಇರುವುದಿಲ್ಲ ಅದು ಮನಿಯಾಗ ನಾನು ಮಾತ್ರ ಇರುವುದಿಲ್ಲ ತುಗಿ ನೀನು ಕೊಡಬೇಕವಾಗ ಆಗ ಜೋರಿಲಿಂದ ತಗಡಿ ತರಿಸಿಕೊಂಡಾವಾಗ ವತಾಟಿ ಕೂಸಿಗೆ ಆಗದ ವತಾಟಿ ಬಂಗಾರ ಹಚ್ಚತಾನ ಆವಾಗ ಇವ ಭಕ್ತಿ ಇಲ್ಲದೆ ಬಂಗಾರ ಹಚ್ಚತಾನ ಆವಾಗ ಕೂಸ ಇತ್ತು 5-6 ಕಿಲೋ ಬಂಗಾರ ಇತ್ತು ಕಿಂಟೋಲ ಒಟ್ಟೊಟ್ಟೆ ಬರವಲ್ದಾಯಿತು ಕೂಸಿನ ಲೆಕ್ಕೀಗ ಒಟ್ಟೆ ಲೆಕ್ಕಿಗೆ ಬರವಲ್ದಾಯಿತು ಸೌಕಾರ ನೋಡ್ತಾನ ನಿಂತು ಯಪ್ಪ ದೆವ್ವ ಬಂದದೇನ ನೋಡು ಗೋರ್ಯಾಗ ಇದು ಕಿಂಟಲ ಬಂಗಾರ ಹಚ್ಚಿದ್ರು ಹೊಟ್ಟೆ ಬರವಲ್ದು ಲೆಕ್ಕೀಗ ಎತ್ತಿ ನೋಡಿದ್ರ 5-6 ಕಿಲೋನೇ ವಜನ ಕಾಣ್ತಿತ್ತೀವನೀಗ ಎಲ್ಲ ಬಂಗಾರ ಹಚ್ಚಿದರು ಸೌಕಾರ ಕೈ ಖಾಲಿ ಆಯಿತು ಎಲ್ಲ ಬಂಗಾರ ಆಯ್ತದ ಕೈಯ ಎತ್ಯಾನ ಮ್ಯಾಗ ಅದಕ್ಕೆ ಏನ್ ಮಾಡ್ದ ಸೌಕಾರ ಏನ್ ಮಾಡ್ತಾನ್ರಿ ಇದು ಮಗನ ಕಾಲಾಗ ನಾನು ಒಟ್ಟು ಬಂಗಾರ ಹೋಗೋದು ಬತ್ತಲ್ಲ ಅಂತ ಚಿಂತೆ ಮಾಡ್ಕೋತ ಇವ ಬಂಗಾರ ಹಚ್ಚಾವ ಹೌದು ಹೌದು
ಇವ ಹಚ್ಚದ ಇದು ಖುಷಿನ ಲೆಕ್ಕಿಗೆ ಒಟ್ಟ ಬರವಲ್ದೆ ಆಯ್ತದ. ಇದೇನು ಕೂಸು ಒಂದು 5-6 ಕಿಲೋ ಇತ್ತು, ಕ್ವಿಂಟೋಲ್ ಬಂಗಾರ ಹಚ್ಚಿದ್ರು ಲೆಕ್ಕಕ್ಕೆ ಬರಲ್ದಾಯ್ತದ. ಹೌದು. ಅವಾಗ ಸೌಕಾರ ಅಂದ ಸುಮ್ಮ ಸತ್ತಿತ್ತಲ್ಲಿ ಗೋರ್ಯಾಗ ಸುಮ್ಮ ಅಲ್ಲೇ ಇರಲಿಲ್ಲ, ಮತ್ತೆ ಬಂದು ಇಲ್ಲಿ ಒಟ್ಟು ನಾನು ಮರ್ಯಾದೆ ತೆಗಿಯಕತ್ತಿದ್ರು ಒಟ್ಟು ಅಂತ. ಹೌದು ಹೌದು. ಊರಿಗೆ ಶ್ರೀಮಂತ, ನಾನು ದೊಡ್ಡ ಶ್ರೀಮಂತ, ಇದು ಇರುವುದು 5-6 ಕಿಲೋ ಕೂಸೈತಿ, ಇದ್ರ ಲೆಕ್ಕಿಗೆ ನಾನು ಬಂಗಾರ ಬರಲ್ದಾಯ್ತಂದ್ರೆ ಊರಾಗ ಅವರು ನಂದು ಉಳಿಯಂಗಿಲ್ಲ ಅಂದ. ಹೌದು. ಹಾಗೆ ಬಂಗಾರ ಹಚ್ಚದ ಒಟ್ಟು ಕಾಟಕ್ಕೆ ಲೆಕ್ಕಕ್ಕೆ ಬರಲಿಲ್ಲ. ಅವಾಗ ಏನಾಗ್ತದೆ ಮುಂದೆ? ಆವಾಗ ಸೌಕಾರ ಏನು ಮಾಡ್ದ, ನನ್ನ ಬಂಗಾರ ಎಲ್ಲ ಆಯ್ತು ನೋಡತ್ ಹೇಳಿ ಕೈ ಎತ್ತದ ಮ್ಯಾಗ. ಹೌದು. ಆವಾಗ ಈ ಸೌಕಾರನ ಹೆಂಡ್ತಿ ಹಂಗಿದ್ದಳಪ್ಪ ಅಂದ್ರೆ ಮಹಾನ್ ಪತಿವರ್ತಿದ್ದಳಕಿ. ಹೌದು ಹೌದು. ನೋಡು ಬಂಗಾರ ಒಟ್ಟು ಆಗಿಲ್ಲ, ಇನ್ನೂ ನನ್ನ ಮೈ ಮ್ಯಾಗ 11 ಮಾಸಿ ಬಂಗಾರ ಅದ, ನನ್ನ ಕೊಳ್ಳಾಗಿನ ಬಂಗಾರ ತೊಗೊಂಡು ಏನು ಮಾಡಲಿ ಅಂತ ಹೇಳಕಿ ಆ ಬಂಗಾರ ಆ ಕೂಸಿನ ಲೆಕ್ಕಕ್ಕೆ ಯಾವ ಪ್ರಕಾರವಾಗಿ ಹಚ್ತಾಳ ತಾವ ಶಾಂತಿತೆ ಅಂತ. ಇನ್ನೂ ಬಂಗಾರ ಆಗಿಲ್ಲಂತ ಹೆಣ್ಣು ಮಗಳು ಹೇಳ್ತಾಳ ನಿಂತ, ತನ್ನ ಪರಳ ತಾಳಿ ತೆಗೆದು ತಮ್ಮ ಒಗದಳು ತಕಡ್ಯಾಗ. ಅದು ಬಂಗಾರೇ ಆಯಿತು ನೋಡು ಭಾಳ ಹೆಚ್ಚೀಗ, ಒಟ್ಟೆ ಸೌಕರ್ ಹಾಕಿದ ಎಲ್ಲ ಬಂಗಾರ ತೆಗಿತಾರ ಆವಾಗ. ಸೌಕರ್ ಹಾಕಿದ ಬಂಗಾರ ಎಲ್ಲ ತೆಗೆದು ಬಿಟ್ಟರುವಾಗ ಒಂದೇ ತಾಳಿ ಎರತು ಖುಷಿನ ಲೆಕ್ಕೀಗ. हाँ ले जाओ, वो ले जाओ, ये ले जाओ, ले जाओ. कितने बजे जाते? 4 हमें खत्म करते हैं. एक पर आती है, तुम ले जाओ.